ಎಲ್ಲರಿಗೂ ನಮಸ್ಕಾರ. ಎಲೆಕ್ಟ್ರಿಷಿಯನ್ ಟ್ರೇಡ್ ಎಂಬ ಈ ಮಾಡ್ಯೂಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು ಕಂಟ್ರೋಲ್ ಕ್ಯಾಬಿನೆಟ್ನ ವಿನ್ಯಾಸದ ಬಗ್ಗೆ, ಕಂಟ್ರೋಲ್ ಎಲಿಮೆಂಟ್ಸ್ ಅನ್ನು ಅಸೆಂಬಲ್ ಮಾಡುವುದರ ಬಗ್ಗೆ ಮತ್ತು ರೊಟೇಷನ್ನ ದಿಕ್ಕಿನ ಬದಲಾವಣೆಯೊಂದಿಗೆ ಆಟೋಮೆಟಿಕ್ ಸ್ಟಾರ್ಟ್ ಡೆಲ್ಟಾ ಸ್ಟಾರ್ಟರ್ಗಾಗಿ ವೈರಿಂಗ್ ಆಕ್ಸೆಸರೀಸ್ಗಳನ್ನು ಜೋಡಿಸುವುದನ್ನು ಕಲಿಯುತ್ತೇವೆ. ಈ ಸೆಷನ್ನಲ್ಲಿ ರೊಟೇಷನ್ನ ದಿಕ್ಕಿನ ಬದಲಾವಣೆಯೊಂದಿಗೆ ಆಟೋಮೆಟಿಕ್ ಸ್ಟಾರ್ಟ್ ಡೆಲ್ಟಾ ಸ್ಟಾರ್ಟರ್ನ ಕಂಟ್ರೋಲ್ ಮತ್ತು ಪವರ್ ಸರ್ಕ್ಯೂಟ್ ಅನ್ನು ಡ್ರಾ ಮಾಡುವಿರಿ. ಕಂಟ್ರೋಲ್ ಪ್ಯಾನೆಲ್ನಲ್ಲಿ ಲೇಔಟ್ ಅನ್ನು ಗುರುತಿಸುವಿರಿ. ಡಿನ್ ರೈಲ್ ಮತ್ತು ಆಕ್ಸೆಸರೀಸ್ ಅನ್ನು ಮೌಂಟ್ ಮಾಡುವಿರಿ. ಆಕ್ಸೆಸರೀಸ್ ಅನ್ನು ವೈರಿಂಗ್ ಮಾಡುವಿರಿ. ರೂಟಿಂಗ್, ಬಂಚ್ ಮತ್ತು ಟೈಯಿಂಗ್ ಮೂಲಕ ವೈರಿಂಗ್ ಅನ್ನು ಜೋಡಿಸುವಿರಿ. ರೊಟೇಷನ್ ದಿಕ್ಕಿನ ಬದಲಾವಣೆಯೊಂದಿಗೆ ಆಟೋಮೆಟಿಕ್ ಸ್ಟಾರ್ಟ್ ಡೆಲ್ಟಾ ಸ್ಟಾರ್ಟರ್ಗಾಗಿ ಕಂಟ್ರೋಲ್ ಪ್ಯಾನೆಲ್ನ ಪರೀಕ್ಷೆ ಮಾಡುವುದನ್ನು ಕಲಿಯುವಿರಿ. ಅಗತ್ಯವಿರುವ ಕಾಂಪೋನೆಂಟ್ಸ್ ಮತ್ತು ಟೂಲ್ಸ್: ಟ್ರೇನೀಸ್ ಟೂಲ್ ಕಿಟ್ 1, ಸ್ಕ್ರಿಬರ್ 100 mm 1, ಹ್ಯಾಕ್ಸಾಫ್ ಫ್ರೇಮ್ ವಿತ್ ಬ್ಲೇಡ್ 300 mm 1, ಹ್ಯಾಂಡ್ ಡ್ರಿಲ್ಲಿಂಗ್ ಮಷೀನ್ 6 mm ಕೆಪಾಸಿಟಿ 1, HSS ಡ್ರಿಲ್ ಬಿಟ್ 6 mm ಮತ್ತು 3 mm 1, ರೌಂಡ್ ನೋಸ್ ಪ್ಲೈಯರ್ 150 mm 1, ಕ್ರಿಂಪಿಂಗ್ ಟೂಲ್ 200 mm 1, ಡಿಜಿಟಲ್ ಮಲ್ಟಿಮೀಟರ್ 1, ಮೆಗ್ಗರ್ 500 ವೋಲ್ಟ್ 1, ಕಾಂಟ್ಯಾಕ್ಟರ್ 4 ಪೋಲ್ 16 amp 240 ವೋಲ್ಟ್ 5, ಟೈಮರ್ 1, ಪುಷ್ ಬಟನ್ ಗ್ರೀನ್ ರೆಡ್ ಗ್ರೀನ್ 1, ಇಂಡಿಕೇಟರ್ ಲ್ಯಾಂಪ್ ವಿತ್ ಹೋಲ್ಡರ್ 5, ಓವರ್ಲೋಡ್ ರಿಲೇ 0 to 15 amp 415 ವೋಲ್ಟ್ 1, MCB 3 ಪೋಲ್ 25 amp 415 ವೋಲ್ಟ್ 1, ರೇಸ್ ವೇಸ್ 2 ಮೀಟರ್, ಡಿನ್ ರೈಲ್ಸ್ 1 ಮೀಟರ್, ವೈರ್ ಕ್ಲಿಪ್ಸ್ ಅಗತ್ಯವಿರುವಷ್ಟು, ಟರ್ಮಿನಲ್ ಕನೆಕ್ಟರ್ಸ್ ಅಗತ್ಯವಿರುವಷ್ಟು, ವೈರ್ ಫೆರೂಲ್ ಅಗತ್ಯವಿರುವಷ್ಟು, ಗ್ರಾಮೆಟ್ಸ್ ಅಗತ್ಯವಿರುವಷ್ಟು, ಲಗ್ ಆರ್ ಥಿಂಬಲ್ ಅಗತ್ಯವಿರುವಷ್ಟು, ಕೇಬಲ್ ಬೈಂಡಿಂಗ್ ಸ್ಟ್ರಾಪ್ಸ್ ಅಂಡ್ ಬಟನ್ಸ್ 10 ಮೀಟರ್, ನೈಲನ್ ಕೇಬಲ್ ಟೈಸ್ 15, PVC 1.2 mm ಕಾಪರ್ ಕೇಬಲ್ 660 ವೋಲ್ಟ್, ರೆಡ್ ಬ್ಲ್ಯಾಕ್ ಯೆಲ್ಲೋ ಬ್ಲೂ ಗ್ರೀನ್ ಅಗತ್ಯವಿರುವಷ್ಟು, ಅಸಾರ್ಟೆಡ್ ಸೈಜ್ ಬೋಲ್ಟ್ ಅಂಡ್ ನಟ್ ಅಗತ್ಯವಿರುವಷ್ಟು. ಪ್ರಯೋಗಕ್ಕೆ ಹೋಗುವ ಮೊದಲು ಮೋಟಾರ್ ತಿರುಗುವಿಕೆಯ ದಿಕ್ಕಿನ ಬದಲಾವಣೆಯೊಂದಿಗೆ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ಕೆಲಸವನ್ನು ಅರ್ಥ ಮಾಡಿಕೊಳ್ಳೋಣ. ಎಲೆಕ್ಟ್ರಿಕ್ ಮೋಟಾರ್ಗಳು ತಿರುಗುವಿಕೆಯ 2 ಸಂಭವನೀಯ ದಿಕ್ಕುಗಳನ್ನು ಹೊಂದಿವೆ: ಪ್ರದಕ್ಷಿಣಾಕಾರವಾಗಿ ಮತ್ತು ಅಪ್ರದಕ್ಷಿಣಾಕಾರವಾಗಿ. ಇದನ್ನು ಫಾರ್ವರ್ಡ್ ಮತ್ತು ರಿವರ್ಸ್ ರೊಟೇಷನ್ ಎಂದೂ ಕರೆಯಲಾಗುತ್ತದೆ. ಎಲೆಕ್ಟ್ರಿಕ್ ಮೋಟಾರ್ಗೆ ಸಂಪರ್ಕಗೊಂಡಿರುವ ಉಪಕರಣ ಅಥವಾ ಯಂತ್ರೋಪಕರಣಗಳ ತಿರುಗುವಿಕೆಯು ಅದರ ತಯಾರಕರ ವಿನ್ಯಾಸ ಮತ್ತು ಉದ್ದೇಶಿತ ಅಪ್ಲಿಕೇಶನ್ ಅನ್ನು ಅವಲಂಬಿಸಿರುತ್ತದೆ. ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನೊಂದಿಗೆ ಸಂಪರ್ಕಿಸಲಾದ ಮೋಟಾರಿನ ತಿರುಗುವಿಕೆಯ ದಿಕ್ಕನ್ನು ಮೇನ್ ಇನ್ಪುಟ್ ಲೈನ್ನಲ್ಲಿ ಅಥವಾ ಮುಖ್ಯ ಮತ್ತು ಡೆಲ್ಟಾ ಕಾಂಟ್ಯಾಕ್ಟರ್ಗಳ ಮೇನ್ ಔಟ್ಪುಟ್ ಕನೆಕ್ಷನ್ಗಳಲ್ಲಿ ಸಂಪರ್ಕಗಳನ್ನು ಬದಲಾಯಿಸಬಹುದು. ಕಂಟ್ರೋಲ್ ಮತ್ತು ಪವರ್ ಸರ್ಕ್ಯೂಟ್ ಅನ್ನು ಬಿಡಿಸಿರಿ ಮತ್ತು ಸರಿಯಾಗಿದೆಯೇ ಎಂದು ಪರಿಶೀಲಿಸಿ. ಫಾರ್ವರ್ಡ್ ಮತ್ತು ರಿವರ್ಸ್ ಆಪರೇಷನ್ಗಾಗಿ ಕಂಟ್ರೋಲ್ ಸರ್ಕ್ಯೂಟ್ನ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ನಲ್ಲಿ ಫಾರ್ವರ್ಡ್ ಅಥವಾ ರಿವರ್ಸ್ ಆಪರೇಷನ್ಗಾಗಿ ಸರ್ಕ್ಯೂಟ್ ಅನ್ನು ಮುಚ್ಚಲು ನಾವು ನಾರ್ಮಲಿ ಓಪನ್ ಪುಷ್ ಬಟನ್ ಅನ್ನು ಬಳಸಿದ್ದೇವೆ. ಮೋಟಾರ್ ಅನ್ನು ನಿಲ್ಲಿಸಲು ನಾರ್ಮಲಿ ಕ್ಲೋಸ್ಡ್ ಪುಷ್ ಬಟನ್ ಅನ್ನು ಬಳಸಿದ್ದೇವೆ. ಓವರ್ಲೋಡ್ ಕರೆಂಟ್ನಿಂದ ಮೋಟಾರ್ ಅನ್ನು ರಕ್ಷಿಸಲು OLR ಅನ್ನು ಉಪಯೋಗಿಸಲಾಗಿದೆ. ಫಾರ್ವರ್ಡ್ ಕಾರ್ಯಾಚರಣೆ ಅಥವಾ ರಿವರ್ಸ್ ಕಾರ್ಯಾಚರಣೆಯನ್ನು ಒತ್ತುವ ಮೂಲಕ ಮೋಟಾರ್ ದಿಕ್ಕಿನ ಬದಲಾವಣೆಯ ಸಮಯದಲ್ಲಿ ಶಾರ್ಟ್ ಸರ್ಕ್ಯೂಟ್ ಅಥವಾ ದೋಷಪೂರಿತ ಕಾರ್ಯಾಚರಣೆಯನ್ನು ತಪ್ಪಿಸಲು ಇಂಟರ್ಲಾಕ್ ಕಾಂಟ್ಯಾಕ್ಟ್ಸ್ಗಳನ್ನು ಬಳಸಲಾಗುತ್ತದೆ. ಸ್ಟಾರ್ ಮತ್ತು ಡೆಲ್ಟಾ ಕನೆಕ್ಷನ್ಗಾಗಿ ರಿಲೇ ಕಾಂಟ್ಯಾಕ್ಟರ್ಸ್ಗಳನ್ನು ಬಳಸಲಾಗುತ್ತದೆ. ಸ್ಟಾರ್ನಿಂದ ಡೆಲ್ಟಾ ಕನೆಕ್ಷನ್ಗೆ ಸ್ವಯಂ ಬದಲಾವಣೆಗಾಗಿ ಟೈಮರ್ ರಿಲೇಯನ್ನು ಬಳಸಲಾಗುತ್ತದೆ. ಈಗ ನಾವು ಕಲಿತ ಕಂಟ್ರೋಲ್ ಸರ್ಕ್ಯೂಟ್ ಪ್ರಕಾರ ಲೇಔಟ್ ಚಿತ್ರವನ್ನು ಬಿಡಿಸೋಣ ಮತ್ತು ಕಂಟ್ರೋಲ್ ಪ್ಯಾನೆಲ್ನಲ್ಲಿ ಲೇಔಟ್ ಅನ್ನು ಗುರುತಿಸೋಣ. ರೊಟೇಷನ್ನ ದಿಕ್ಕನ್ನು ಬದಲಾಯಿಸುವ ಸಾಮರ್ಥ್ಯದೊಂದಿಗೆ ಸ್ವಯಂಚಾಲಿತ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ಗಾಗಿ ಲೇಔಟ್ ಚಿತ್ರವನ್ನು ಬರೆಯಿರಿ. ಅಗತ್ಯವಿರುವ ಆಕ್ಸೆಸರೀಸ್ಗಳನ್ನು ಆಯ್ಕೆ ಮಾಡಿ ಮತ್ತು ಪರಿಶೀಲಿಸಿ. ಕಂಟ್ರೋಲ್ ಪ್ಯಾನೆಲ್ನಲ್ಲಿ ಲೇಔಟ್ ಅನ್ನು ಗುರುತಿಸಲು ಸ್ಟೀಲ್ ರೂಲ್ ಮತ್ತು ಸ್ಕ್ರಿಬರ್ ಅನ್ನು ಬಳಸಿ. ಲೇಔಟ್ ಚಿತ್ರದ ಪ್ರಕಾರ DN ರೈಲ್ಸ್ ಮತ್ತು ರೇಸ್ವೇಸ್ಗಳನ್ನು ಗುರುತಿಸಿ ಮತ್ತು ಕತ್ತರಿಸಿ. ಫಿಕ್ಸಿಂಗ್ ರಂಧ್ರಗಳನ್ನು ಗುರುತಿಸಿ ಮತ್ತು ಮಾರ್ಕಿಂಗ್ ಪ್ರಕಾರ ಕಂಟ್ರೋಲ್ ಆಕ್ಸೆಸರೀಸ್, ಡಿನ್ ರೈಲ್ ಮತ್ತು ರೇಸ್ವೇಗಳನ್ನು ಫಿಕ್ಸ್ ಮಾಡಲು ಡ್ರಿಲ್ಗಳನ್ನು ಮಾಡಿ. ಸ್ಕ್ರೂಗಳು ಮತ್ತು ಬೋಲ್ಟ್ಗಳನ್ನು ಬಳಸಿಕೊಂಡು ಆಕ್ಸೆಸರೀಸ್, ರೇಸ್ವೇಸ್ ಮತ್ತು ಡಿನ್ ರೈಲ್ಸ್ ಅನ್ನು ಫಿಕ್ಸ್ ಮಾಡಿ. ಅಂತಿಮವಾಗಿ ಗುರುತುಗಳ ಪ್ರಕಾರ ಇಂಡಿಕೇಟರ್ ಲ್ಯಾಂಪ್, ಪುಷ್ ಬಟನ್ ಮತ್ತು ವೈರ್ ಕ್ಲಿಪ್ಗಳಿಗೆ ಪ್ಯಾನೆಲ್ ಡೋರ್ನಲ್ಲಿ ಅಗತ್ಯವಾದ ರಂಧ್ರಗಳನ್ನು ಮಾಡಲು ಡ್ರಿಲ್ಗಳನ್ನು ಗುರುತಿಸಿ ಮತ್ತು ಬಳಸಿ. ರೊಟೇಷನ್ ಮತ್ತು ಟೆಸ್ಟ್ನ ದಿಕ್ಕಿನ ಬದಲಾವಣೆಯೊಂದಿಗೆ ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ಗಾಗಿ ಕಂಟ್ರೋಲ್ ಮತ್ತು ಪವರ್ ಸರ್ಕ್ಯೂಟ್ ಅನ್ನು ಈಗ ಜೋಡಿಸೋಣ. ಲೇಔಟ್ ಪ್ರಕಾರ ಕಂಟ್ರೋಲ್ ಪ್ಯಾನೆಲ್ನಲ್ಲಿ ರಿಲೇ ಕಾಂಟ್ಯಾಕ್ಟರ್ಸ್, ಪುಷ್ ಬಟನ್ಗಳು, ಇಂಡಿಕೇಟಿಂಗ್ ಲ್ಯಾಂಪ್ಸ್ ನಂತಹ ಕಂಟ್ರೋಲ್ ಆಕ್ಸೆಸರೀಸ್ ಅನ್ನು ಜೋಡಿಸಿ. ಲೇಔಟ್ ಪ್ರಕಾರ ಕೇಬಲ್ ಅನ್ನು ಅಳತೆ ಮಾಡಿ ಮತ್ತು ಕತ್ತರಿಸಿ. ಲೇಔಟ್ ಪ್ರಕಾರ ಟರ್ಮಿನಲ್ಗಳ ಎರಡೂ ತುದಿಗಳಲ್ಲಿ ಫೆರೂಲ್ ಸಂಖ್ಯೆಗಳನ್ನು ಸೇರಿಸಿ. ಸುಲಭ ನಿರ್ವಹಣೆ ಮತ್ತು ದುರಸ್ತಿಗಾಗಿ ರೇಸ್ವೇಸ್ನಲ್ಲಿ ಕೆಲವು ಹೆಚ್ಚುವರಿ ಉದ್ದದ ವೈರ್ಗಳನ್ನು ಬಿಡಿ. ರೇಸ್ವೇಸ್ನಲ್ಲಿ ವೈರ್ಗಳನ್ನು ಒಂದೊಂದಾಗಿ ಚಲಾಯಿಸಿ. ವೈರ್ಗಳ ಕ್ರಾಸ್ ಓವರ್ ಅನ್ನು ತಪ್ಪಿಸಿ. ಕ್ರಾಸ್ ಓವರ್ ಅನ್ನು ತಪ್ಪಿಸಲು ವರ್ಟಿಕಲ್ ವೈರ್ಗಳನ್ನು ಜೋಡಿಸಿದ ನಂತರ ಹಾರಿಜಾಂಟಲ್ ಆಗಿ ವೈರ್ಗಳನ್ನು ಹಾಕಬಹುದು.
ವೈರ್ ತುದಿಗಳನ್ನು ಸ್ಕಿನ್ ಮಾಡಿ ಮತ್ತು ಸೂಕ್ತವಾದ ಲಗ್ಸ್ ಅಥವಾ ಥಿಂಬಲ್ಗಳೊಂದಿಗೆ ಕ್ರಿಂಪ್ ಮಾಡಿ. ಸರ್ಕ್ಯೂಟ್ ಡಯಾಗ್ರಾಮ್ ಪ್ರಕಾರ ಪವರ್ ಮತ್ತು ಕಂಟ್ರೋಲ್ ಸರ್ಕ್ಯೂಟ್ನ ವೈರಿಂಗ್ ಅನ್ನು ಜೋಡಿಸಿ. ರೇಸ್ವೇಸ್ನಲ್ಲಿ ವೈರ್ಗಳನ್ನು ರೂಟ್ ಮಾಡಿ. ಕೇಬಲ್ ಬೈಂಡಿಂಗ್ ಸ್ಟ್ರ್ಯಾಪ್ಸ್ ಮತ್ತು ಬಟನ್ ಬಳಸಿ ರೇಸ್ವೇಸ್ನಲ್ಲಿ ವೈರ್ಗಳನ್ನು ಪಂಚ್ ಮಾಡಿ ಮತ್ತು ಟೈ ಮಾಡಿ. ಹೆಚ್ಚುವರಿ ವೈರ್ಗಳನ್ನು ಯಾವುದೇ ಬೆಂಡ್ನಲ್ಲಿ ಅಥವಾ ರೇಸ್ವೇಸ್ನಲ್ಲಿ ಬಿಡಿ. ವೈರಿಂಗ್ ಮೇಲೆ PVC ರೇಸ್ವೇಗಳನ್ನು ಕವರ್ ಮಾಡಿ. ರೇಸ್ವೇಗಳನ್ನು ಮುಚ್ಚುವಾಗ ಕೇಬಲ್ ನುಜ್ಜುಗುಜ್ಜಾಗುವುದನ್ನು ತಪ್ಪಿಸಲು ಅಗತ್ಯ ಕಾಳಜಿಯನ್ನು ತೆಗೆದುಕೊಳ್ಳಿ. ಹಿಂಜ್ ಡೋರ್ಗಳಲ್ಲಿ ವೈರ್ಗಳ ಯು ಲೂಪ್ಗಳನ್ನು ಮಾಡಿ. ಕೇಬಲ್ ಅನ್ನು ಬಾಗಿಲಿಗೆ ಬಂಚ್ ಮತ್ತು ಟೈ ಮಾಡಿಕೊಳ್ಳಿ. ಪ್ಯಾನೆಲ್ ಡೋರ್ನಲ್ಲಿ ಕೇಬಲ್ಗಳನ್ನು ಹಿಡಿದಿಡಲು ಸೂಕ್ತವಾದ ಸ್ಥಳಗಳಲ್ಲಿ ವೈರ್ ಕ್ಲಿಪ್ಗಳನ್ನು ಜೋಡಿಸಿ. ಪ್ಯಾನೆಲ್ ಬಾಗಿಲಿನ ಚಲನೆ ಮತ್ತು ಮುಚ್ಚುವಿಕೆಯನ್ನು ಯು ಲೂಪ್ ತಡೆಯದಂತೆ ನೋಡಿಕೊಳ್ಳಿ. ಡಯಾಗ್ರಾಮ್ ಮತ್ತು ಟರ್ಮಿನಲ್ ವಿವರಗಳ ಪ್ರಕಾರ ಇನ್ಕಮಿಂಗ್ ಮತ್ತು ಔಟ್ಗೋಯಿಂಗ್ ಟರ್ಮಿನಲ್ಗಳನ್ನು ಜೋಡಿಸಿ. ಕೇಬಲ್ಗಳ ಮೇಲಿನ ಒತ್ತಡವನ್ನು ತಪ್ಪಿಸಲು ಗ್ರಾಮೆಟ್ಗಳನ್ನು ಬಳಸಿ. ಪ್ಯಾನೆಲ್, ಡೋರ್ ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ಸ್ ಮತ್ತು ಮೋಟಾರ್ಗಳನ್ನು ಅರ್ಥಿಂಗ್ ಮಾಡಿ. ಅರ್ಥಿಂಗ್ಗೆ ಬಹಳ ವೈರ್ಗಳು ಬಂದರೆ ಅಲ್ಲಿ ಕಾಮನ್ ಅರ್ತ್ ಟರ್ಮಿನಲ್ಗಳು ಮತ್ತು ಪಟ್ಟಿಗಳನ್ನು ಬಳಸಿ. ಪ್ಯಾನೆಲ್ನ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಅನ್ನು ಅಳೆಯಿರಿ. IR ವ್ಯಾಲ್ಯೂ 1 ಮೆಗಾ ಓಮ್ಗಿಂತ ಕಡಿಮೆ ಇದ್ದರೆ ಸೂಕ್ತ ಪರಿಹಾರ ಕ್ರಮವನ್ನು ತೆಗೆದುಕೊಳ್ಳಿ. ಮೋಟಾರ್ನ ಫುಲ್ ಲೋಡ್ ಕರೆಂಟ್ಗೆ ಅನುಗುಣವಾಗಿ OLR ಅನ್ನು ಹೊಂದಿಸಿ. ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನೊಂದಿಗೆ ಕನೆಕ್ಷನ್ ಹೊಂದಿದ ಮೋಟರ್ಗಾಗಿ ಕಂಟ್ರೋಲ್ ಪ್ಯಾನೆಲ್ ಅನ್ನು ಪರೀಕ್ಷಿಸಲು ಮತ್ತು ರೊಟೇಷನ್ನ ದಿಕ್ಕಿನಲ್ಲಿ ಬದಲಾವಣೆಯನ್ನು ಪರಿಶೀಲಿಸಲು ನೀವು ಈ ಹಂತಗಳನ್ನು ಅನುಸರಿಸಬಹುದು. ಮೋಟರ್ಗೆ ಪವರ್ ಸಪ್ಲೈಯನ್ನು ಆಫ್ ಮಾಡುವ ಮೂಲಕ ಮತ್ತು ಪವರ್ ಸರ್ಕ್ಯೂಟ್ ಅನ್ನು ಪ್ರತ್ಯೇಕಿಸುವ ಮೂಲಕ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಿ. ಕಂಟ್ರೋಲ್ ಪ್ಯಾನೆಲ್ನ ಕಾಂಪೋನೆಂಟ್ಸ್ಗಳನ್ನು ಅರಿತುಕೊಳ್ಳಿರಿ. ನಿಖರತೆ ಮತ್ತು ಭದ್ರತೆಗಾಗಿ ವೈರಿಂಗ್ ಸಂಪರ್ಕಗಳನ್ನು ಪರಿಶೀಲಿಸಿ. ಸೆಲೆಕ್ಟರ್ ಸ್ವಿಚ್ ಅನ್ನು ಸ್ಟಾರ್ ಪೊಸಿಷನ್ಗೆ ಹೊಂದಿಸಿ. ಮೊದಲು ಕಂಟ್ರೋಲ್ ಪ್ಯಾನೆಲ್ನ ಕಂಟ್ರೋಲ್ ಸರ್ಕ್ಯೂಟ್ ಸಪ್ಲೈಯನ್ನು ಮಾತ್ರ ಆನ್ ಮಾಡಿ. ಡಿಫಾಲ್ಟ್ ದಿಕ್ಕಿನಲ್ಲಿ ಮೋಟರನ್ನು ಪ್ರಾರಂಭಿಸಲು ಸ್ಟಾರ್ಟ್ ಬಟನ್ ಅನ್ನು ಒತ್ತಿರಿ. ಅನುಗುಣವಾದ ಕಾಂಟ್ಯಾಕ್ಟರ್ ಪಿಕಪ್ ಅನ್ನು ಖಚಿತಪಡಿಸಿಕೊಳ್ಳಿ. ಅಂದರೆ ಮೊದಲು ಸ್ಟಾರ್ ಕಾಂಟ್ಯಾಕ್ಟರ್ ಮತ್ತು ಸ್ವಲ್ಪ ಸಮಯದ ವಿಳಂಬದೊಂದಿಗೆ ನಂತರ ಡೆಲ್ಟಾ ಕಾಂಟ್ಯಾಕ್ಟರ್ ಪಿಕಪ್ ಆಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಮೋಟಾರ್ ಆಫ್ ಮಾಡಲು ಸ್ಟಾಪ್ ಬಟನ್ ಒತ್ತಿರಿ. ಮೋಟರಿನ ರೊಟೇಷನ್ ದಿಕ್ಕನ್ನು ಬದಲಾಯಿಸಲು ರಿವರ್ಸ್ ಪುಷ್ ಬಟನ್ ಅನ್ನು ಒತ್ತಿರಿ. ಅನುಗುಣವಾದ ಕಾಂಟ್ಯಾಕ್ಟರ್ಸ್ ಅನ್ನು ಕ್ರಮವಾಗಿ ಪಿಕಪ್ ಮತ್ತು ಡ್ರಾಪ್ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಮೋಟರ್ ಅನ್ನು ಸ್ವಿಚ್ ಆಫ್ ಮಾಡಿದ ನಂತರವೇ ಮೋಟರ್ನ ರಿವರ್ಸ್ ಡೈರೆಕ್ಷನ್ ಮಾಡಬಹುದು ಎಂಬುದನ್ನು ನೆನಪಿಡಿ. ಟೈಮರ್ ಮತ್ತು ಡೆಲ್ಟಾ ರಿಲೇ ಕಾಂಟ್ಯಾಕ್ಟರ್ಗಳು ಪಿಕಪ್ ಮತ್ತು ಡ್ರಾಪ್ ಆಗುತ್ತವೆಯೇ ಎಂಬುದನ್ನು ಪರಿಶೀಲಿಸಿ. ಕಂಟ್ರೋಲ್ ಸರ್ಕ್ಯೂಟ್ ತೃಪ್ತಿಕರವಾಗಿ ಕಾರ್ಯನಿರ್ವಹಿಸಿದರೆ ಮೋಟರ್ನ ವಿದ್ಯುತ್ ಸರ್ಕ್ಯೂಟ್ನ ಮೇನ್ಸ್ ಅನ್ನು ಆನ್ ಮಾಡಿ. ಕಂಟ್ರೋಲ್ ಸರ್ಕ್ಯೂಟ್ ತೃಪ್ತಿಕರವಾಗಿ ಕಾರ್ಯನಿರ್ವಹಿಸಿದರೆ ಮೋಟರ್ನ ವಿದ್ಯುತ್ ಸರ್ಕ್ಯೂಟ್ನ ಮೇನ್ಸ್ ಅನ್ನು ಆನ್ ಮಾಡಿ. ಕೊನೆಯದಾಗಿ ರೊಟೇಷನ್ನ ದಿಕ್ಕಿನ ಬದಲಾವಣೆಯೊಂದಿಗೆ ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ಕಾರ್ಯಾಚರಣೆಗಾಗಿ ಕಂಟ್ರೋಲ್ ಪ್ಯಾನೆಲ್ ಅನ್ನು ಪರೀಕ್ಷಿಸಿ ಮತ್ತು ಸೂಚನೆಗಳನ್ನು ಗಮನಿಸಿ. ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ಕೆಲವು ಉದಾಹರಣೆಗಳು ರೊಟೇಷನ್ನ ದಿಕ್ಕಿನ ಬದಲಾವಣೆಯೊಂದಿಗೆ ಇದೆ. ಜವಳಿ ಉದ್ಯಮದಂತಹ ಉತ್ಪಾದನಾ ಘಟಕದಲ್ಲಿ ಕನ್ವೇಯರ್ ಬೆಲ್ಟ್ನ ವೇಗ ಮತ್ತು ದಿಕ್ಕನ್ನು ನಿಯಂತ್ರಿಸಲು ಇದನ್ನು ಬಳಸಲಾಗುತ್ತದೆ. ರೊಟೇಷನ್ ದಿಕ್ಕಿನ ಬದಲಾವಣೆಯೊಂದಿಗೆ ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ಗೆ ಎಲಿವೇಟರ್ ಮತ್ತೊಂದು ಉದಾಹರಣೆಯಾಗಿದೆ. ಈ ಸೆಟಪ್ನಲ್ಲಿ ನಾವು ಕಂಟ್ರೋಲ್ ಪ್ಯಾನೆಲ್ನ ವಿನ್ಯಾಸವನ್ನು ಹೇಗೆ ಮಾಡುವುದು ಮತ್ತು ಮೋಟಾರ್ನ ರೊಟೇಷನ್ನ ದಿಕ್ಕಿನ ಬದಲಾವಣೆಯೊಂದಿಗೆ ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ಗಾಗಿ ಕಂಟ್ರೋಲ್ ಎಲಿಮೆಂಟ್ಸ್ ಮತ್ತು ವೈರಿಂಗ್ ಆಕ್ಸೆಸರೀಸ್ ಅನ್ನು ಹೇಗೆ ಜೋಡಿಸುವುದು ಎಂಬುದನ್ನು ನೋಡಿದ್ದೇವೆ. ಮುಂಬರುವ ಸೆಷನ್ನಲ್ಲಿ ಮತ್ತು ಎಲೆಕ್ಟ್ರಾನಿಕ್ಸ್ ಪ್ರಾಯೋಗಿಕ ಅಪ್ಲಿಕೇಶನ್ಗಳಲ್ಲಿ ಈ ಕಾನ್ಸೆಪ್ಟ್ಗಳು ಉಪಯುಕ್ತವಾಗುತ್ತವೆ. ಇದರ ಬಗ್ಗೆ ನಿಮಗೆ ಸ್ಪಷ್ಟ ತಿಳುವಳಿಕೆ ಇದೆ ಎಂದು ನಾನು ಭಾವಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.